ಜಾನೇಕಲ್ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ರಾಯಚೂರು ಜಿಲ್ಲಾ ಸಂಘಟನಾ ಸಮಿತಿ ಸದಸ್ಯರು. ಇವತ್ತಿನ ದಿನ ಏನು 18ನೇ ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ. 7 ಹಂತದಲ್ಲಿ ಚುನಾವಣೆ ನಡೀತಾ ಇದೆ. ಅತ್ಯಂತ ದೀರ್ಘವಾಗಿ ನಡೀತಾ ಇದೆ. ಯಾವ ರೀತಿ ಬಿಸಿಲು ಇರ್ತಾ ಇದೆ ಅದೇ ತರ ಚುನಾವಣೆ ಕಾವು ಇರ್ತಾ ಇದೆ. ನಮ್ಮ ಪಕ್ಷದಿಂದ ನಾವು ಇಡೀ ದೇಶದಾದ್ಯಂತ 151 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿದೀವಿ. ಕರ್ನಾಟಕದಲ್ಲಿ 19 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೀವಿ. ಇಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರದಿಂದ ನಾವು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ರಾಮಲಿಂಗಪ್ಪ ಅವರು ಸ್ಪರ್ಧೆ ಮಾಡಿದ್ದಾರೆ. ನಾವು ಈಗಾಗಲೇ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಕ್ಷೇತ್ರದ ವ್ಯಾಪ್ತಿನಲ್ಲಿ ಪ್ರಚಾರವನ್ನು ಆರಂಭ ಮಾಡಿದೀವಿ. ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಜನಗಳದು. ಈಗಾಗಲೇ ಜನಗಳು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅವರು ಬಿಜೆಪಿ ಪಕ್ಷ ಆಗಲಿ ಕಾಂಗ್ರೆಸ್ ಪಕ್ಷ ಆಗಲಿ ಇವೆರಡೂ ಕೂಡ ಜನವಿರೋಧಿ ಪಕ್ಷಗಳು. ಇವರು ನಮ್ಗೆ ಏನೂ ಮಾಡಿಲ್ಲ. ಇವರು ದೊಡ್ಡ ದೊಡ್ಡ ಶ್ರೀಮಂತರ ಸೇವೆ ಮಾಡ್ತಾರೆ ಜನರಿಗೆ ಅರ್ಥ ಆಗ್ತಾ ಇದೆ. ಅದಕ್ಕಾಗಿ ನಾವು ನಿಮ್ಮ ಬಗ್ಗೆ ಯೋಚನೆ ಮಾಡ್ತೀವಿ, ನಿಮ್ಮ ಬಗ್ಗೆ ನಮಗೆ ಒಳ್ಳೆ ಅಭಿಮಾನ ಇದೆ ಅಂತ ಹೇಳ್ಬಿಟ್ಟು ಜನ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ನಾವು ಇಡೀ ಕ್ಷೇತ್ರದ ಜನಗಳಲ್ಲಿ ಮನವಿ ಮಾಡೋದಂದ್ರೆ ಎಸ್ಯುಸಿ ಅನ್ನೋದೊಂದು ಹೋರಾಟದ ಪಕ್ಷ. ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷ 1948ರಲ್ಲಿ ಶಿವದಾಸ್ ಬೋಸ್ ಅವರ ಒಂದು ನಾಯಕತ್ವದಲ್ಲಿ ಆರಂಭ ಆಯಿತು. ಇಡೀ ದೇಶದ 26 ರಾಜ್ಯಗಳಲ್ಲಿ ಇವತ್ತು ಹೋರಾಟವನ್ನು ಬೆಳೆಸ್ತಾ ಇದೆ. ಹೋರಾಟನೇ ಜೀವನ ಅಂತ ತಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳು, ಹೋರಾಟದ ಸಮರದಲ್ಲಿ ಏನು ಹುಟ್ಟಿರ್ತಕ್ಕಂಥ ಅಭ್ಯರ್ಥಿಗಳು ನಮ್ಮ ರಾಮಲಿಂಗಪ್ಪ ಅವರು 28 ವರ್ಷದ ಯುವಕ. ಅವರು MA ಎಕನಾಮಿಕ್ಸ್ ಮಾಡಿಬಿಟ್ಟು ಇವತ್ತು ನಮ್ಮ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ. ಹೋರಾಟನೇ ಜೀವನ ಅಂತ ತಗೊಂಡಿದ್ದಾರೆ. ಅವರು ಒಂದು ನಿಸ್ವಾರ್ಥದಿಂದ ಇರತಕ್ಕಂಥ, ಹೋರಾಟದ ಪರವಾಗಿರ್ತಕ್ಕಂಥ, ಜನಗಳ ಬಗ್ಗೆ ಕಾಳಜಿ ಇರತಕ್ಕಂಥ, ಪ್ರೀತಿ ಇರತಕ್ಕಂಥ, ಅಲ್ಲಿ ಅಂತ ಅಭ್ಯರ್ಥಿನ ಗೆಲ್ಲಿಸಬೇಕು ಜನ ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತೀವಿ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಅಭ್ಯರ್ಥಿ ಅತ್ಯಂತ ಸ್ವಚ್ಛ, ಪ್ರಾಮಾಣಿಕ, ಒಂದು ಹೋರಾಟದ ಪರವಾಗಿರ್ತಕ್ಕಂಥ ಬದ್ಧತೆ ಇರ್ತಕ್ಕಂಥ ಒಬ್ಬ ಅಭ್ಯರ್ಥಿಯಾಗಿದ್ದಾರೆ. ಅವರಿಗೆ ಮತ ನೀಡಬೇಕು. ಅವರ ಗುರುತು ಮಡಿಕೆ ಗುರುತಿದೆ, ಕ್ರಮ ಸಂಖ್ಯೆ 5 ಇದೆ. ಅದಕ್ಕೆ ಮತ ನೀಡಬೇಕಂತೇಳಿ ನಾನು ಮಾನ್ಯ ಪಟ್ಟಣದ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಬಹಳ ಚೆನ್ನಾಗಿದೆ. ನಾವು ಇವತ್ತು ಹಳ್ಳಿಗಳಲ್ಲಿ ಹೋಗಿದ್ದೀವಿ. ನರೇಗಾ ಕೆಲಸಗಾರರನ್ನು ಕೂಡ ಭೇಟಿಯಾಗಿದ್ದೀವಿ. ನರೇಗಾದ ಬಗ್ಗೆ ಕೂಡ ಮಹಾತ್ಮ ಗಾಂಧೀಜಿ ಏನು ಒಂದು ಉದ್ಯೋಗ ಖಾತ್ರಿ ಯೋಜನೆ ಇದೆ, ಅದಕ್ಕೆ ಅನುದಾನ ಕಡಿಮೆ ಆಗ್ತಾ ಇದೆ. ಅಲ್ಲಿ ಬರಗಾಲ ಇದೆ, ಕೂಲಿ ಜಾಸ್ತಿ ಮಾಡಬೇಕಂತೇಳಿ, ಕೆಲಸದ ದಿನಗಳು ಜಾಸ್ತಿ ಮಾಡ್ಬೇಕಂತೇಳಿ ನಾವು ಬೇಡಿಕೆ ಇಟ್ಕೊಂಡು ಈಗಾಗಲೇ ಹಲವಾರು ಸಾರಿ ಹೋರಾಟ ಮಾಡಿದೀವಿ. ಆ ಜನಗಳು ನಾವು ನಿಮ್ ಜೊತೆ ನಿಲ್ತೀವಿ, ನಿಮ್ಗೆ ಓಟ್ ಹಾಕ್ತೀವಿ ಅಂತೇಳಿ ಪ್ರತಿಕ್ರಿಯೆ ಕೊಡ್ತಾರೆ.